ಸಬ್ಬಕ್ಕಿಯಿಂದ ತುಂಬಾ ರುಚಿಕರವಾದಂಥ ಹಪ್ಪಳ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಈ ಹಪ್ಪಳ ನಾನು ಒಂದು ಸಲ ಮಾಡ್ತಿಂದರೆ ಪ್ರತಿದಿನವೂ ತಿನ್ನಬೇಕನ್ಸುತ್ತೆ, ಅಷ್ಟು ರುಚಿಯಾಗಿರುತ್ತೆ. ಬನ್ನಿ ಮಾಡೋದು ಹೇಗೆ ಅಂತ ನೋಡ್ಕೊಂಬರೋಣ. ಎಲ್ರಿಗೂ ನಮಸ್ಕಾರ. ದೀಪಾ ಈಸಿ ಹೋಮ್ ರೆಸಿಪಿಗೆ ತಮ್ಮೆಲ್ಲರಿಗೂ ಸ್ವಾಗತ. ಮೊದಲು ಸಬ್ಬಕ್ಕಿ ನೆನೆಸ್ಕೋಬೇಕು. ಹಾಗಾಗಿ ಒಂದು ಪಾತ್ರೆ ತೊಗೊಂಡು ಅದರಲ್ಲಿ ನಾನು ಈ ರೀತಿ ಸಣ್ಣಕ್ಕಿರುವಂಥ ಸಬ್ಬಕ್ಕಿಯನ್ನು ಉಪಯೋಗಿಸ್ತಾ ಇದ್ದೀನಿ. ದಪ್ಪ ಸೈಜ್ ಸಬ್ಬಕ್ಕಿ ತೊಗೋಬೇಡ್ರಿ, ಈ ರೀತಿ ಸಣ್ಣಕ್ಕಿರುವಂಥ ಸಬ್ಬಕ್ಕಿಯಿಂದನೇ ಮಾಡಿಕೊಡ್ರಿ, ತುಂಬ ಚೆನ್ನಾಗಿ ಬರುತ್ತೆ. ನಾನಿಲ್ಲಿ 1 ಕಪ್ನಷ್ಟು ಸಬ್ಬಕ್ಕಿ ತೊಗೊಂಡಿದ್ದೀನಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಉಪಯೋಗಿಸ್ಕೋಬೋದು, ನಡೆಯುತ್ತೆ. ಈಗ ಇದರಲ್ಲಿ ನೀರು ಹಾಕಿ 1-2 ಸಲ ನೀಟಾಗಿ ವಾಶ್ ಮಾಡ್ಕೊಳ್ಳೋಣ. ಈ ರೀತಿ ಸಬ್ಬಕ್ಕಿ ಆಲ್ಮೋಸ್ಟ್ ಆಗಿ ಎಲ್ಲ ಅಂಗಡಿಗಳಲ್ಲೂ ಕೂಡ ಸಿಗುತ್ತೆ. ನೆನಪಿರಲಿ, 1-2 ಸಲ ಬೇರೆ ಬೇರೆ ನೀರು ಹಾಕಿ ನೀಟಾಗಿ ವಾಶ್ ಮಾಡಿದ್ಮೇಲೆ ಎಲ್ಲ ನೀರನ್ನ ತೆಗೆದು ಈ ರೀತಿ ರೆಡಿ ಮಾಡಿಕೊಡ್ರಿ. ನಂತರ ಎಷ್ಟು ನೀರು ಹಾಕಬೇಕು ಅಂದರೆ ಈ ರೀತಿ ಸ್ವಲ್ಪ ನೀರನ್ನ ಸಿಂಪಡಿಸ್ಕೋಬೇಕು, ಜಾಸ್ತಿ ನೀರು ಹಾಕಬಾರ್ದು. ನೋಡಿರಿ, ತಳದಲ್ಲಿ ಅಂದರೆ ಕೆಳಭಾಗದಲ್ಲಿ ಕೂಡ ಜಾಸ್ತಿ ನೀರು ನಿಂತಿರಬಾರ್ದು. ಜಸ್ಟ್ ಸಬ್ಬಕ್ಕಿ ಮೇಲ್ಗಡೆ ಎಲ್ಲ ಕಡೆಗೂ ನೀರು ಸಿಂಪಡಿಸಿದ್ರೆ ಸಾಕು. ಅಷ್ಟೇ ನೀರಲ್ಲೇ ಸಬ್ಬಕ್ಕಿ ಚೆನ್ನಾಗಿ ನೆನೆದು ರೆಡಿ ಆಗುತ್ತೆ. ಈಗ ಮೇಲ್ಮುಚ್ಚಿ 1-2 ಗಂಟೆವರೆಗೂ ನೆನೆಲಿಕ್ಕೆ ಬಿಡೋಣ. 2 ಗಂಟೆವರೆಗೂ ನೆನೆಸ್ಲಿಕ್ಕೆ ಬಿಟ್ಟಿದ್ದೆ. 2 ಗಂಟೆ ಆದಮೇಲೆ ಸಬ್ಬಕ್ಕಿ ಯಾವ ರೀತಿ ಆಗಿದೆ ಅಂತ ತೋರಿಸ್ತಾ ಇದ್ದೀನಿ ನಿಮಗಿಲ್ಲಿ. ಈಗ ಇದಕ್ಕೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿರಿ, ಸಬ್ಬಕ್ಕಿ ನಮಗೆ ನೆನೆದ ಮೇಲೆ ಈ ರೀತಿ ಉದುರುದ್ರಾಗಿರಬೇಕು, ಒಂದಕ್ಕೊಂದು ಅಂಟಿರಬಾರ್ದು. ನೀವು ನೆನೆಸುವಾಗ ಸ್ವಲ್ಪ ನೀರು ಹಾಕಿ ನೆನೆಸ್ಕೊಂಡ್ರೆ ನಿಮಗೆ ಸಬ್ಬಕ್ಕಿ ಈ ರೀತಿ ಉದುರುದ್ರಾಗಿ ಬರುತ್ತೆ. ನೋಡಿರಿ, ಚೆನ್ನಾಗಿ ರೆಡಿಯಾಗಿವೆ. ಈಗ ಇವುಗಳನ್ನು ಉಪಯೋಗಿಸಿ ಹಪ್ಪಳ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ. ಸಬ್ಬಕ್ಕಿ ಹಪ್ಪಳ ಮಾಡಲಿಕ್ಕೆ ನಾನಿವತ್ತು ತಟ್ಟೆ ಇಡ್ಲಿ ಪ್ಲೇಟ್ಸ್ಗಳನ್ನು ಉಪಯೋಗಿಸ್ತಾ ಇದ್ದೀನಿ. ನಿಮ್ಮ ಮನೆಯಲ್ಲಿ ತಟ್ಟೆ ಇಡ್ಲಿ ಪ್ಲೇಟ್ಸ್ ಇದ್ದರೆ ಇವುಗನ್ನೇ ಉಪಯೋಗಿಸ್ಕೊಳ್ರಿ. ಎಲ್ಲ ಹಪ್ಪಳ ಒಂದೇ ಸಮನಾಗಿ ಬರುತ್ತೆ. ಅಕಸ್ಮಾತಾಗಿ ಇರಲಿಲ್ಲ ಅಂದರೆ ನಾರ್ಮಲ್ ಪ್ಲೇಟ್ಸ್ನಲ್ಲೂ ಕೂಡ ನೀವು ಮಾಡ್ಕೋಬೋದು. ಮೊದಲು ಎಲ್ಲ ಪ್ಲೇಟ್ಸ್ಗಳಿಗೆ ಸ್ವಲ್ಪ ಎಣ್ಣೆ ಹಚ್ಕೊಳ್ಳೋಣ. ಜಾಸ್ತಿ ಹಚ್ಬೇಡ್ರಿ, ಒಂದು ಸ್ವಲ್ಪ ಹಚ್ಚಿದ್ರೆ ಸಾಕು. ನೋಡಿರಿ, ಎಲ್ಲ ಕಡೆಗೂ ಎಣ್ಣೆ ಹಚ್ಚಿದ ಮೇಲೆ ಮುಂಚೆನೇ ನೆನೆಸಿಟ್ಕೊಂಡಿರುವಂಥ ಸಬ್ಬಕ್ಕಿಯನ್ನು ಈ ರೀತಿ ಪ್ಲೇಟ್ಸ್ನಲ್ಲಿ ಹಾಕಿ ಎಲ್ಲ ಕಡೆಗೂ ನೀಟಾಗಿ ಹರಡ್ಕೊಳ್ಳೋಣ. ಹಪ್ಪಳವನ್ನು ಈ ರೀತಿ ನೀವು ಬರೀ ಒಂದೇ ಕಲರಲ್ಲಾದರೂ ಮಾಡ್ಕೋಬೋದು, ಇಲ್ಲಾಂದರೆ ಇದರಲ್ಲೇ ಸ್ವಲ್ಪ ಕಲರ್ ಹಾಕಿ ಬೇರೆ ಬೇರೆ ಕಲರಲ್ಲಾದರೂ ಮಾಡ್ಕೋಬೋದು. ನಿಮ್ಗೆ ಯಾವ ರೀತಿ ಬೇಕೋ ಆ ರೀತಿ ಮಾಡ್ಕೊಳ್ರಿ. ನಾನು ಮೊದಲು ವೈಟ್ ಕಲರಲ್ಲಿ ಮಾಡಿ ನಂತರ ಸ್ವಲ್ಪ ಕಲರ್ ಹಾಕಿ ಮಾಡ್ಕೊತಾ ಇದ್ದೀನಿ. ನೋಡಿರಿ, ಎಲ್ಲ ಪ್ಲೇಟ್ಸ್ನಲ್ಲಿ ಸಬ್ಬಕ್ಕಿ ಹಾಕಿದ್ಮೇಲೆ ಸ್ಟ್ಯಾಂಡ್ನಲ್ಲಿ ಜೋಡಿಸಿ ಈ ರೀತಿ ಲಾಕ್ ಮಾಡಿ ಈಗ ಪಾತ್ರೆಯಲ್ಲಿಟ್ಟು ಬೇಯಿಸ್ಕೊಳ್ಳೋಣ. ಮುಂಚೆನೇ ಇಡ್ಲಿ ಪಾತ್ರೆಯಲ್ಲಿ ನೀರು ಹಾಕಿ ಬಿಸಿ ಮಲ್ಕಿಟ್ಟಿದ್ದೆ. ನೀರು ಬಿಸಿ ಆದಮೇಲೆ ಈ ರೀತಿ ಸ್ಟ್ಯಾಂಡ್ ಇಟ್ಟು ಮೇಲ್ಮುಚ್ಚಿ ಸುಮಾರು ಒಂದು 4 ನಿಮಿಷದವರೆಗೂ ಬೇಯಲಿಕ್ಕೆ ಬಿಡೋಣ. ಇವು ಬೇಯ್ತಾ ಇರಲಿ, ಅಷ್ಟರಲ್ಲಿ ಈ ಕಡೆ ಉಳಿದಿರುವಂಥ ಸಬ್ಬಕ್ಕಿಗೆ ಕಲರ್ ಹೇಗೆ ಮಿಕ್ಸ್ ಮಾಡೋದು ಅಂತ ನೋಡ್ಕೊಳ್ಳೋಣ. ಈ ಕಡೆ 1 ಕಪ್ ತೊಗೊಂಡಿದ್ದೀನಿ, ಅದರಲ್ಲಿ 1-2 ಸ್ಪೂನಷ್ಟು ನೆನೆಸಿರುವಂಥ ಸಬ್ಬಕ್ಕಿ ಹಾಕೊತಾ ಇದ್ದೀನಿ. ಈಗ ಕಲರ್ಗೆ ನಾನು ಫುಡ್ ಕಲರ್ ಉಪಯೋಗಿಸ್ತಾ ಇಲ್ಲ, ಅದ್ರ ಬದಲಾಗಿ ಅಚ್ಕಾರದ ಪುಡಿ 1 ಅರ್ಧ ಸ್ಪೂನಷ್ಟು ಹಾಕಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಅಚ್ಕಾರದ ಪುಡಿ ಹಾಕೊಳ್ಳೋದ್ರಿಂದ ನೋಡಲಿಕ್ಕೂ ಕಲರ್ಫುಲ್ ಆಗಿರುತ್ತೆ ಮತ್ತು ಟೇಸ್ಟು ಚೆನ್ನಾಗಿರುತ್ತೆ. ನೋಡಿರಿ, ರೆಡ್ ಕಲರಲ್ಲಿ ಸಬ್ಬಕ್ಕಿ ರೆಡಿಯಾಗಿವೆ. ಈಗ ಒಂದು ಸೈಡಲ್ಲಿ ಇಟ್ಟು ಇನ್ನೊಂದು ಕಲರಲ್ಲಿ ರೆಡಿ ಮಾಡ್ಕೊಳ್ಳೋಣ. ಮತ್ತೊಂದು ಕಪ್ಗೆ 1 ಸ್ಪೂನಷ್ಟು ನೆನೆಸಿರುವಂಥ ಸಬ್ಬಕ್ಕಿನ ಹಾಕಿ 1/4 ಸ್ಪೂನಷ್ಟು ಅರಿಶಿನ ಪುಡಿನ ಹಾಕಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನಾನಿವತ್ತು ಕಲರ್ಗೆ ಯಾವುದೇ ಥರ ಫುಡ್ ಕಲರ್ ಉಪಯೋಗಿಸಿಲ್ಲ, ಮನೆಯಲ್ಲಿರುವಂಥ ಸಾಮಗ್ರಿನ ಉಪಯೋಗಿಸಿ ಕಲರ್ಫುಲ್ ಆದಂಥ ಹಪ್ಪಳನ ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ, ಚೆನ್ನಾಗಿ ರೆಡಿಯಾಗಿವೆ. ಮುಂಚೆನೇ ಬೇಯಿಸ್ಲಿಕ್ಕೆ ಇಟ್ಕೊಂಡಿರುವಂಥ ಹಪ್ಪಳ ಬೆಂದಿದೆ ಅಲ್ವಂತ ಚೆಕ್ ಮಾಡ್ಕೊಳ್ಳೋಣ. 4 ನಿಮಿಷ ಬೆಂದಾದಮೇಲೆ ಗ್ಯಾಸ್ ಫ್ಲೇಮನ್ನು ಆಫ್ ಮಾಡಿ ಈಗ ಲಿಡ್ನ ಓಪನ್ ಮಾಡಿ ಸ್ಟ್ಯಾಂಡ್ನ ಹೊರಗಡೆ ತೆಗೆದಿಟ್ಕೊಳ್ಳೋಣ. ಈ ರೀತಿ ಕಲರ್ ಚೇಂಜ್ ಆಗಿದ್ದರೆ ಹಪ್ಪಳ ಚೆನ್ನಾಗಿ ಬೆಂದಿವೆ ಅಂತ ಅರ್ಥ. ಈಗ ಸ್ಟ್ಯಾಂಡಿಂದ ಪ್ಲೇಟ್ಸ್ಗಳನ್ನು ಒಂದೊಂದಾಗಿ ಹೊರಗಡೆ ತೆಗೆದು ತಣ್ಣಗಾಗ್ಲಿಕ್ಕೆ ಬಿಡೋಣ. ಹಾಗೆ ಇಟ್ಟರೂ ಕೂಡ ಒಂದು 5 ನಿಮಿಷದಲ್ಲೇ ತಣ್ಣಗಾಗುತ್ತೆ. ಇನ್ನೂ ಬೇಗನೆ ತಣ್ಣಗಾಗಬೇಕು ಅಂದರೆ ಒಂದು ತಟ್ಟೆಯಲ್ಲಿ ಒಂದು ಸ್ವಲ್ಪ ತಣ್ಣೀರು ತೊಗೊಳ್ರಿ. ಅದರಲ್ಲಿ ಈ ರೀತಿ ಒಂದೊಂದಾಗಿ ತಟ್ಟೆನ ಇಟ್ಕೊಂಡ್ರೆ ಇನ್ನೂ ಬೇಗನೆ ತಣ್ಣಗಾಗುತ್ತೆ. ತಟ್ಟೆ ಸ್ವಲ್ಪ ತಣ್ಣಗಾದ್ಮೇಲೆ ಹಪ್ಪಳನ ಬಿಡಿಸ್ಕೊಳ್ಳೋಣ. ಹಪ್ಪಳ ಬಿಡಿಸ್ಲಿಕ್ಕೆ ಸೂಜಿ ಅಥವಾ ಚಾಕುನ ತೊಗೊಂಡು ಮೊದಲು ಸೈಡಲ್ಲಿರುವಂಥ ಎಡ್ಜಸ್ನ ಎಲ್ಲ ಬಿಡಿಸಿ ಆಮೇಲೆ ಕೈಯಿಂದ ಎತ್ತಿದ್ರೆ ಹಪ್ಪಳ ತುಂಬಾ ನೀಟಾಗಿ ಎದ್ದು ಬರುತ್ತೆ, ಕೆಳಗಡೆ ಎಲ್ಲೂ ಅಂಟೋದಿಲ್ಲ. ಈ ರೀತಿ ಹಪ್ಪಳನ ಬಿಡಿಸಿ ಒಂದು ತಟ್ಟೆಯಲ್ಲಿ ಹಾಕ್ಕೊಳ್ರಿ ಅಥವಾ ಬಟ್ಟೆ ಮೇಲೆ ಹಾಕೋಬೋದು. ಇದೇ ರೀತಿ ಬೇಯಿಸಿದಂಥ ಎಲ್ಲ ಹಪ್ಪಳನ ಬಿಡಿಸಿ ತಟ್ಟೆ ಮೇಲೆ ಹಾಕ್ಕೊಳ್ರಿ. ನಂತರ ಆ ತಟ್ಟೆನ ವಾಶ್ ಮಾಡೋ ಅವಶ್ಯಕತೆ ಇಲ್ಲ, ಡೈರೆಕ್ಟಾಗಿ ತೊಗೊಂಡು ಸ್ವಲ್ಪ ಎಣ್ಣೆನ ಸವರ್ಕೊಂಡು ಅದೇ ತಟ್ಟೆಗೆ ಮುಂಚೆನೇ ನೆನೆಸಿಟ್ಕೊಂಡಿರುವಂಥ ಸಬ್ಬಕ್ಕಿನ ಹಾಕ್ಕೊಳ್ರಿ. ಸಬ್ಬಕ್ಕಿ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ರಿ, ಯಾಕೆಂದರೆ ಬಿಡಿ ಬಿಡಿಯಾಗಿರಬಾರ್ದು, ಒಂದಕ್ಕೊಂದು ನೀಟಾಗಿ ಅಂಟಿರಬೇಕು, ಆ ರೀತಿ ಹಾಕೋಬೇಕು. ಹಪ್ಪಳ ಸ್ವಲ್ಪ ಕಲರ್ಫುಲ್ ಆಗಿರಲಿ ಅಂತೇಳಿ ಇದ್ರ ಮೇಲ್ಗಡೆನೆ ಮುಂಚೆನೇ ಕಲರ್ ಮಿಕ್ಸ್ ಮಾಡಿರುವಂಥ ಸಬ್ಬಕ್ಕಿನ ಹಾಕೊತಾ ಇದ್ದೀನಿ. ಮೊದಲು ವೈಟ್ ಕಲರ್ ಸಬ್ಬಕ್ಕಿನ ಹಾಕ್ಕೊಂಡಿದ್ದೀನಿ, ಆಮೇಲೆ ಯೆಲ್ಲೋ ಕಲರ್ ಮತ್ತು ರೆಡ್ ಕಲರಲ್ಲಿ ಮಿಕ್ಸ್ ಮಾಡಿರುವಂಥ ಸಬ್ಬಕ್ಕಿನ ಹಾಕಿ ರೆಡಿ ಮಾಡ್ಕೊಂಡಿದ್ದೀನಿ. ಇದೇ ರೀತಿ ಎಲ್ಲ ಪ್ಲೇಟ್ಸಲ್ಲೂ ಕೂಡ ಸಬ್ಬಕ್ಕಿನ ಹಾಕಿ ರೆಡಿ ಮಾಡಿಕೊಡ್ರಿ. ಎಲ್ಲವನ್ನು ರೆಡಿ ಮಾಡಿದ್ಮೇಲೆ ಈಗ ಸ್ಟ್ಯಾಂಡಲ್ಲಿ ಜೋಡಿಸ್ಕೊಳ್ಳೋಣ. ನಿಮ್ಗೆ ಯಾವ ಥರ ಕಲರ್ ಬೇಕೋ ಆ ಎಲ್ಲ ಕಲರ್ನ ಹಾಕಿ ಮಿಕ್ಸ್ ಮಾಡ್ಕೋಬೋದು, ನಡೆಯುತ್ತೆ. ಈ ರೀತಿ ಸ್ಟ್ಯಾಂಡ್ನಲ್ಲಿ ಜೋಡಿಸಿದ್ಮೇಲೆ ನೀರು ಬಿಸಿ ಮಾಡುವಂಥ ಇಡ್ಲಿ ಪಾತ್ರೆಯಲ್ಲಿ ಇಟ್ಟು ಮೇಲ್ಮುಚ್ಚಿ ಸುಮಾರು ಒಂದು 4 ನಿಮಿಷದವರೆಗೂ ಬೇಯಲಿಕ್ಕೆ ಬಿಡೋಣ.
ಒಂದು 4 ನಿಮಿಷ ಆದಮೇಲೆ ಗ್ಯಾಸ್ ಫ್ಲೇಮನ್ನು ಆಫ್ ಮಾಡಿ ಲಿಡ್ನ ಓಪನ್ ಮಾಡಿ ಸ್ಟ್ಯಾಂಡನ್ನು ಹೊರಗಡೆ ತೆಗೆದಿಟ್ಕೊತಾ ಇದ್ದೀನಿ. ಈಗ ಪ್ಲೇಟ್ಸ್ಗಳನ್ನು ಒಂದೊಂದಾಗಿ ಹೊರಗಡೆ ತೆಗೆದು ಸ್ವಲ್ಪ ತಣ್ಣಗಾಗಲಿಕ್ಕೆ ಬಿಡೋಣ. ಪ್ಲೇಟ್ಸ್ಗಳನ್ನು ನೀರಿನಲ್ಲಿ ಇಡದೆ ಹಾಗೆ ಬಿಟ್ಟರು ಕೂಡ ತಣ್ಣಗಾಗುತ್ತೆ. ಒಂದು ಸ್ವಲ್ಪ ಹೊತ್ತು ಟೈಮ್ ಬೇಕಾಗುತ್ತೆ ಅಷ್ಟೇ. ನೋಡಿರಿ, ಹಾಗೆ ಬಿಟ್ಟಿದ್ದೆ ಪೂರ್ತಿಯಾಗಿ ತಣ್ಣಗಾಗಿವೆ. ಈಗ ಒಂದೊಂದಾಗಿ ಹಪ್ಪಳನ ಈ ರೀತಿ ಬಿಡಿಸ್ಕೊಳ್ಳೋಣ. ಸೈಡಲ್ಲಿ ಮೊದಲು ಬಿಡಿಸ್ಕೋಬೇಕು, ಆಗ ಹಪ್ಪಳ ತುಂಬ ನೀಟಾಗಿ ಎದ್ದು ಬರುತ್ತೆ ತಾನಾಗೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂಥೇಳಿ. ಇದೇ ರೀತಿ ಒಂದೊಂದಾಗಿ ಬಿಡಿಸಿ ಪ್ಲೇಟ್ನಲ್ಲಿ ಹಾಕ್ಕೊಡ್ರಿ, ಇಲ್ಲಾಂದರೆ ಬಟ್ಟೆ ಮೇಲೆ ಹಾಕ್ಕೊಡ್ರಿ, ಇಲ್ಲಾಂದರೆ ಹಾಳೆ ಮೇಲೂ ಕೂಡ ನೀವು ಹಪ್ಪಳನ ಬಿಡಿಸಿ ಹಾಕೋಬೋದು. ಇದೇ ರೀತಿ ಎಲ್ಲ ಹಪ್ಪಳನ ಬಿಡಿಸಿ ಮೊದಲು ಈ ರೀತಿ ತಟ್ಟೆ ಮೇಲೆ ಹಾಕ್ಕೊತಾ ಇದ್ದೀನಿ. ಆಮೇಲೆ ಬಿಸಿಲಿಗೆ ಹೋಗಿ ಬಟ್ಟೆ ಮೇಲೆ ಹಾಕ್ಕೊಳ್ಳೋಣ. ನೀವು ಈ ರೀತಿ ತಟ್ಟೆಯಲ್ಲಿ ಅಥವಾ ಪ್ಲೇಟಲ್ಲಿ ಹಾಕ್ಕೊಳ್ಳೋದು ಬೇಡ ಅಂದರೆ ಈ ರೀತಿ ಹಪ್ಪಳನ ಡೈರೆಕ್ಟಾಗಿ ಬಿಡಿಸಿ ಬಟ್ಟೆ ಮೇಲೂ ಕೂಡ ಹಾಕೋಬೋದು. ನಿಧಾನವಾಗಿ ಹಪ್ಪಳನ ಬಿಡಿಸ್ಕೋಬೇಕು, ಎಲ್ಲೂ ಹರಿಯೋದಿಲ್ಲ. ನೋಡಿ ತುಂಬ ಚೆನ್ನಾಗಿ ಬರುತ್ತೆ. ಈ ರೀತಿ ಹಪ್ಪಳನ ಬಿಡಿಸಿ ಡೈರೆಕ್ಟಾಗಿ ಬಟ್ಟೆ ಮೇಲೂ ಕೂಡ ಹಾಕ್ಕೊತಾ ಇದ್ದೀನಿ. ಇದೇ ರೀತಿ ಬೇಕಂದರೆ ಈ ರೀತಿ ಮಾಡಿಕೊಡ್ರಿ. ಇದೇ ರೀತಿ ಎಲ್ಲ ಹಪ್ಪಳನ ಬೇಯಿಸಿ ಬಟ್ಟೆ ಮೇಲೆ ಹಾಕಿ ಬಿಸಿಲಲ್ಲಿ ಒಣಗಿಸ್ಕೊಳ್ಳೋಣ. ಒಂದು 2 ದಿನದವರೆಗೂ ಬಿಸಿಲಲ್ಲಿಟ್ಟು ಚೆನ್ನಾಗಿ ಒಣಗಿಸ್ಕೊಳ್ರಿ. ಈ ರೀತಿ ಚೆನ್ನಾಗಿ ಒಣಗಿ ರೆಡಿ ಆಗುತ್ತೆ. ಈ ರೀತಿ ಚೆನ್ನಾಗಿ ಒಣಗಿಸಿಟ್ರೆ ತುಂಬ ದಿನದವರೆಗೂ ಇಟ್ಟು ನೀವು ಉಪಯೋಗಿಸ್ಕೋಬೋದು. ತುಂಬ ಚೆನ್ನಾಗಿರುತ್ತೆ, ಬೇಗನೆ ಹಾಳಾಗಲ್ಲ. ಈಗ ಎಣ್ಣೆಲಿ ಫ್ರೈ ಮಾಡಿದಾಗ ಯಾವ ರೀತಿ ಇರುತ್ತೆ ಅಂತ ತೋರಿಸ್ತೀನಿ ನಿಮಗಿಲ್ಲಿ. ಈ ಕಡೆ ಮುಂಚೆನೇ ಎಣ್ಣೆ ಬಿಸಿ ಮಲ್ಕಿಟ್ಟಿದ್ದೆ. ನೋಡಿರಿ, ಎಣ್ಣೆ ಚೆನ್ನಾಗಿ ಬಿಸಿಯಾಗಿರಬೇಕು. ಎಣ್ಣೆ ಚೆನ್ನಾಗಿ ಬಿಸಿ ಆದಮೇಲೆ ಈ ರೀತಿ ಒಂದೊಂದಾಗಿ ಹಾಕಿ ಫ್ರೈ ಮಾಡಿಕೊಡ್ರಿ. ಈ ರೀತಿ ಬಿಸಿ ಎಣ್ಣೆಗೆ ಹಾಕಿದ್ರೆ ಸಾಕು, ತಾನಾಗೆ ದೊಡ್ಡದಾಗುತ್ತೆ ಮತ್ತು ಅಷ್ಟೇ ಗರ್ಗರಿ ಆಗಿರುತ್ತೆ. ಇದೇ ರೀತಿ 2 ಕಡೆಗೂ ತಿರುಗಿಸಿ ನೀಟಾಗಿ ಫ್ರೈ ಮಾಡಿಕೊಡ್ರಿ. ಇದೇ ರೀತಿ ನಿಮಗೆ ಎಷ್ಟು ಬೇಕೋ ಅಷ್ಟನ್ನು ಫ್ರೈ ಮಾಡಿ ಸರ್ವ್ ಮಾಡ್ಕೋಬೋದು. ತುಂಬ ರುಚಿಯಾಗಿರುತ್ತೆ ಮತ್ತು ಅಷ್ಟೇ ಕ್ರಿಸ್ಪಿಯಾಗಿರುತ್ತೆ. ಬರೀ ಸಬ್ಬಕ್ಕಿ ಮತ್ತು ಉಪ್ಪು ಹಾಕಿ ಮಾಡಿರೋದ್ರಿಂದ ಈ ಹಪ್ಪಳನ ನೀವು ಉಪವಾಸ ಟೈಮಲ್ಲೂ ಕೂಡ ತಿನ್ಬೋದು, ಚೆನ್ನಾಗಿರುತ್ತೆ. ಬಿಸಿ ಬಿಸಿ ಅನ್ನ ಸಾಂಬಾರು ಜೊತೆ, ಒಬ್ಬಟ್ಟಿನ ಜೊತೆ ಸರ್ವ್ ಮಾಡ್ಕೋಬೋದು, ಅಥವಾ ಮಕ್ಕಳಿಗೆ ಹಾಗೆ ತಿನ್ಲಿಕ್ಕೆ ಕೊಟ್ಟು ಕೂಡ ತುಂಬಾ ರುಚಿಯಾಗಿರುತ್ತೆ ಮತ್ತು ಎಲ್ಲರೂ ಕೂಡ ಅಷ್ಟೇ ಇಷ್ಟಪಟ್ಟು ತಿಂತಾರೆ. ಈ ರೀತಿ ಸಬ್ಬಕ್ಕಿ ಹಪ್ಪಳನ ನೀವು ಕೂಡ ನಿಮ್ಮ ಮನೆಯಲ್ಲಿ ಒಂದ್ಸಲ ಖಂಡಿತ ಟ್ರೈ ಮಾಡಿರಿ, ನಿಮಗೂ ಕೂಡ ಖಂಡಿತ ಇಷ್ಟ ಆಗುತ್ತೆ. ಚಿಕ್ಕ ಚಿಕ್ಕ ಸಬ್ಬಕ್ಕಿಯನ್ನು ಉಪಯೋಗಿಸಿ ಮಾಡಿರುವಂಥ ಈ ಹಪ್ಪಳ ನಿಮಗೂ ಇಷ್ಟ ಆಗಿದೆ ಅಲ್ವಾ? ಇಷ್ಟ ಅನಿಸಿದ್ರೆ ಪ್ಲೀಸ್ ಲೈಕ್ ಮಾಡಿರಿ, ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆಗೂ ಶೇರ್ ಮಾಡಿರಿ, ಮತ್ತು ಹೇಗಾಗಿದೆ ಅಂತ ನಿಮ್ಮ ಅನಿಸಿಕೆಗಳನ್ನು ತಪ್ಪದೇ ಕೆಳಗಡೆ ಕಮೆಂಟ್ಸ್ ಮಾಡಿ ತಿಳಿಸ್ರಿ. ಮತ್ತಷ್ಟು ಹೊಸ ಹೊಸ ರೆಸಿಪಿಗಳಿಗಾಗಿ ನಮ್ಮ ದೀಪ ಈಸಿ ಹೋಮ್ ರೆಸಿಪಿನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ಧನ್ಯವಾದಗಳು.